ದಾರಿಯಲ್ಲಿ ನೀ ದಾಟಿ ದೇಶ ದೇಶ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ. ಹೆಲೋ ಫಾರ್ಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವಾಗ ನಾನು ಲಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಕುಂದಾಪುರದಿಂದ. ಇಲ್ಲಿಂದ ಮುರುಡೇಶ್ವರ ಹೋಗಬೇಕು ಅಂತ ಕಾರ್ಕಳದಿಂದ ಉಡುಪಿಯಿಂದ ಕುಂದಾಪುರ ಬಸ್ ಹಿಡ್ಕೊ ಬಂದಿದ್ದೀನಿ. ಇವಾಗ ಇಲ್ಲಿಂದ ನಾವು ಹೋಗಬೇಕು ಮುರುಡೇಶ್ವರಕ್ಕೆ. ಬನ್ನಿ, ಬಸ್ ಇಲ್ಲಿ ಬರುತ್ತಂತೆ, ಇಲ್ಲಿಂದ ಹೋಗಬೇಕು. ಅದಕ್ಕೆ ನಿಂತ್ಕೊಂಡಿದ್ದೀನಿ. ಬನ್ನಿ, ನಿಮಗೆ ಡೈರೆಕ್ಟಾಗಿ ನಾನು ಮುರುಡೇಶ್ವರದಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನೋಡಿ, ಇವಾಗ ರೀಚ್ ಆಗಿದ್ದೀನಿ ಭಟ್ಕಳನ. ಇಲ್ಲಿಂದ ಮತ್ತೆ ಬೇರೆ ಬಸ್ನ ಹಿಡ್ಕೊಂಡು ಮುರುಡೇಶ್ವರ ಹೋಗಬೇಕು. ಬನ್ನಿ ನೋಡೋಣ, ಬಸ್ಗಳು ಆ ಕಡೆ ಇರುತ್ತೆ. ಲಾಸ್ಟ್ ಟೈಮ್ ಬಂದಿದ್ದೆ ನಾನು, ಒಂದು ವರ್ಷ ಅಲ್ಲ 2 ವರ್ಷ ಹಿಂದೆ ಬಂದಿದ್ದೆ ಅನಿಸುತ್ತೆ, ನೆನಪಿದೆ ಪಕ್ಕ. ಆ ಕಡೆ ಇತ್ತು ಬಸ್ಸು. ಬನ್ನಿ ಹೋಗೋಣ. ಚಿಕ್ಕ ಬಸ್ ಇರುತ್ತೆ, ಅದು ಪ್ರೈವೇಟು. ತೋರಿಸ್ತೀನಿ ನಿಮಗೆ ಅದು. ಸೊ ಗಾಯ್ಸ್, ಇವಾಗ ರೀಚ್ ಆಗಿದ್ದೀನಿ ಮುರುಡೇಶ್ವರನ. ನೋಡಿ ನೀವು ಅಲ್ಲಿ ಮುಂದ್ಗಡೆ ಕಾಣ್ತಾ ಇರುವಂತಹ ಒಂದು ಗೋಪುರ, ಅದು ಮುರುಡೇಶ್ವರದ ಗೋಪುರ. ಅದು ಇವಾಗ ರೀಚ್ ಆಗಿದ್ದೀನಿ. ಬನ್ನಿ ಒಳಗಡೆ ಹೋಗಿ ಲಾಗ್ ಎಲ್ಲ ಮಾಡಬೇಕು. ಫಸ್ಟು ಮುಖ ತೊಳಿಬೇಕು. ಬಸ್ಸಲ್ಲಿ ಬರ್ತಾ ತುಂಬಾ ಸೆಕೆ ಗುರು. ಈ ಕಡೆ ಎಲ್ಲ ಸಮುದ್ರ ಅಲ್ಲ, ಅದಕ್ಕೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ ದೇವಸ್ಥಾನದೊಳಗಡೆ. ಸೊ ಗಾಯ್ಸ್, ಇವಾಗ ಬಂದಿದ್ದೀನಿ ಈ ಒಂದು ಮುರುಡೇಶ್ವರ ಹತ್ರ. ನೋಡಿ, ಇಲ್ಲಿ ಶಿವನ ಮೂರ್ತಿ ಇದೆ ಅಂತೆ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಮೇನ್ ಚಾನಲ್ಗೋಸ್ಕರ ಅಂತ ಬಂದಿದ್ದೀನಿ. ಏನು ಗುರು ಶಿವನ ಮೂರ್ತಿ ಅಂತ ಏನು ಗೊತ್ತೇ ಆಗ್ತಾ ಇಲ್ವಲ್ಲ, ಯಾವುದೋ ಗೋಪುರ ತೋರಿಸ್ತಾ ಇದೆ ಅಂತ ಅಂದ್ಕೋಬೇಡಿ. ಇದರ ಹಿಂದ್ಗಡೆ ಇದೆ. ಒಳಗಡೆ ಹೋಗ್ತೀನಿ, ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಮುಖ ತೊಳಿಬೇಕು. ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿಬಿಟ್ಟು ಬಂದು ಸಿಗ್ತೀನಿ ಮತ್ತೆ. ಬನ್ನಿ, ಇಲ್ಲಿ ಹಿಂದ್ಗಡೆನೇ ಇದೆ. ಹುಡ್ಕಾಡ್ತಾ ಇದ್ದೀನಿ ಆವಾಗಿಂದ, ಗೊತ್ತಾಗ್ತಾ ಇಲ್ಲ. ಇಲ್ಲ ಐತೆ ನೋಡಿ. ಬನ್ನಿ, ಎಲ್ಲ ಫ್ರೆಶಪ್ ಎಲ್ಲ ಆಗಿ ಸಿಗ್ತೀನಿ ನಿಮಗೆ. ಇವಾಗ ಫ್ರೆಶಪ್ ಎಲ್ಲ ಆಗಿ ಹೊರಗಡೆ ಬಂದಿದ್ದೀನಿ. ಅಂದರೆ ವಾಶ್ರೂಮ್ ಹೋಗಬೇಕಿತ್ತು ನನಗೆ, ಅದಕ್ಕೆ. ಇವಾಗ ನೋಡಿ ಒಳಗಡೆ ಹೋಗ್ತಾಯಿದ್ದೀನಿ. ತುಂಬ ರಶ್ ಇದೆ ಇವತ್ತು ಮಾತ್ರ. ಬನ್ನಿ, ಲಾಗೆಲ್ಲ ಮಾಡಿಕೊಂಡು ರಿಟರ್ನ್ ಹೊರಗಡೆ ಬರ್ತಾ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಇವಾಗ ಇಲ್ಲಿಂದ ಲಾಗೆಲ್ಲ ಮಾಡಿಕೊಂಡೆ. ನೋಡಿದ್ರಲ್ಲ, ಇದು ಶಿವನ ಮೂರ್ತಿ ಅಂತೆ. ಬನ್ನಿ, ಇವಾಗ ಗೋಪುರದ ಮುಂದ್ಗಡೆ ಹೋಗಬೇಕು. ಒಳಗಡೆ ದೇವ್ರ ದರ್ಶನ ಪಡ್ಕೋಬೇಕು ಮುರುಡೇಶ್ವರಂದು. ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ. ಸೊ ಗಾಯ್ಸ್, ಇವಾಗ ನಾನು ಬಂದಿದ್ದೀನಿ ಇಲ್ಲಿ ಗೋಪುರದ ಹತ್ರ. ನೋಡಿ ಎಷ್ಟು ದೊಡ್ಡದಿದೆ ಗೋಪುರ. ಇದಂತೂ 20 ಫ್ಲೋರ್ಸ್ ಅಂತೆ ಗುರು. ಇದರಲ್ಲಿರೋದು 20 ಫ್ಲೋರ್ಸ್ ಗೋಪುರನ ಯಾವ ರೀತಿ ಕಟ್ಟಿದ್ದಾರೆ. 2008ರಲ್ಲೇ ಕಟ್ಟಿರೋ ಗೋಪುರ ಇದು. ಬನ್ನಿ ನೋಡೋಣ ಒಳಗಡೆ ಹೋಗಿ ಹೇಗೆ ಇರುತ್ತೆ ಅಂತ. ಗುರು, ಇವಾಗ ಟೈಮ್ ಬಂದುಬಿಟ್ಟು 1:30. ಇವಾಗ ಎಲ್ಲ ಕ್ಲೋಸ್ ಆಗಿದೆ. ಹೀಗಾಗಿ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ. ಬನ್ನಿ ಬೀಚ್ ನೋಡೋಣ. ಬೀಚ್ ಕಡೆ ಹೋಗಿ ಸ್ವಲ್ಪ ಓಡಾಡೋಣ, ಆಮೇಲೆ ಅಲ್ಲಿಂದ ಮನೆಗೆ. ಮೇಲ್ಗಡೆ ಹೋಗಿದ್ದೀನಿ. ಮೇಲ್ಗಡೆ ಹೋಗಿ ಶಿವನ ಮೂರ್ತಿದು ಲಾಗೆಲ್ಲ ಮಾಡಿಕೊಂಡು ರಿಟರ್ನ್ ಬರೋ ಅಷ್ಟೊತ್ತರಲ್ಲಿ ಟೆಂಪಲೇ ಕ್ಲೋಸ್ ಆಗಿಬಿಟ್ಟಿದೆ. ಮತ್ತು ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ. 3 ಗಂಟೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಗಂಟೆ ಓಪನ್ ಆಗುತ್ತೋ ಗೊತ್ತಿಲ್ಲ. ಓಪನ್ ಆದಮೇಲೆ ಗೊತ್ತಾಗೋದು. ಅದಕ್ಕೆ ನಾನು ಇವಾಗ ಅಷ್ಟೊತ್ತು ಬೀಚ್ ಸುತ್ತಾಡೋಣ ಅಂತ ಬೀಚ್ಗೆ ಹೋಗ್ತಾಯಿದ್ದೀನಿ. ಬನ್ನಿ ಬೀಚ್ನ ನೋಡ್ಕೊಬರೋಣ. ಗುರು, ಎಲ್ಲಿ ಬೀಚ್ಗೆ ಹೋದರೂ ಇದೇ ಹಣೆ ಬರಹ. ಕಾಲಲ್ಲಿ ಮರಳು ಸೇರ್ಕೊಬಿಡುತ್ತೆ ಚಪ್ಪಲೀಲಿ.
ಓಡಾಡೋಕ್ಕೆ ಆಗಲ್ಲ ಆಮೇಲೆ ಅಲ್ಲಿಂದ ಅಷ್ಟೊಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಬೀಚಿಗೆ ಬರೋ ಮುಂಚೆನೂ ಸ್ವಲ್ಪ ವಿಚಾರ ಮಾಡಿ ಬೇರೆ ಇನ್ನೊಂದು ಚಪ್ಪಲಿ ಇದೆ ಅದನ್ನು ಹಾಕ್ಕೊಬರ್ತೀನಿ. ಇವತ್ತು ಅಷ್ಟೊಂದು ಥಿಂಕ್ ಮಾಡಲಿಲ್ಲ, ಹಾಗೆ ಬಂದದ್ದಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ. ಇಲ್ಲಿಂದ ನೋಡಿ ಶಿವನ ಮೂರ್ತಿ ಹೇಗೆ ಕಾಣುತ್ತೆ, ಸಖತ್ತಾಗಿದೆಯಲ್ಲ ವ್ಯೂ ಮಾತ್ರ, ಬೆಂಕಿ ಅಂತಾರಲ್ಲ ಆ ಥರ. ಇಲ್ಲಿ ಜನ ಜಾಸ್ತಿ ಗುರು, ಎಲ್ಲ ಬೀಚ್ಗಿಂತ. ನಾರ್ಮಲಾಗಿ ಎಲ್ಲ ಬೀಚಲ್ಲಿ ಇಷ್ಟು ಜನ ಇರೋಲ್ಲ. ಇಲ್ಲಿ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನಕ್ಕೆ ಬರೋ ಜನ ಎಲ್ಲ ಬೀಚಲ್ಲಿ ಒಂದು ರೌಂಡು ಮುಳುಗ್ಬಿಟ್ಟು ಎದ್ದು ಹೋಗೋದು. ಯಾರು ಕೂಡ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಇಂಥ ಚಾನ್ಸ್ ಸಿಕ್ಕರೆ ಯಾರು ಬಿಡ್ತಾರೆ ಗುರು. ನೋಡಿ ಬಾಲೆಲ್ಲ ಆಡ್ತಾಯಿದ್ದಾರೆ ಬೀಚ್ ಒಳಗಡೆನೆ, ನೀರಲ್ಲಿ ಬಾಲಾಟ, ಇದನ್ನು ಏನಂತಾರೆ ನೀರಾಟ. ಏನಾದರೂ ಕರ್ಕೊಳ್ಳಿ, ಕಮೆಂಟ್ ಬಾಕ್ಸ್ ನಿಮ್ಮದೇ ಓಪನ್ ಇದೆ, ಏನು ಬೇಕಾದ ಬರ್ಕೋಬೋದು. ನೋಡಿ ಗುರು, ಈ ಥರ ಎಲ್ಲ ಎಂಜಾಯ್ ಮಾಡ್ತೀರಾ. ಎಂಜಾಯ್ ಮಾಡಿಬಿಟ್ಟು ಇದನ್ನು ಮತ್ತೆ ನೀವು ಇನ್ನೊಂದು ಟೈಮ್ ಬಂದಾಗ ನಿಮಗೆ ಎಂಜಾಯ್ ಮಾಡೋದಕ್ಕೆ ಶೇಪ್ ಇಟ್ಕೊಳ್ಳೋದಿಲ್ಲ. ಈ ರೀತಿ ಎಲ್ಲ ಕಸ ಹಾಕ್ತೀರ. ಇದನ್ನು ನಾನು ಪ್ರತಿ ಲಾಗಲ್ಲಿ ಹೇಳ್ತೀನಿ, ಯಾವ ಪ್ಲೇಸಿಗೆ ಹೋದರೂ ಕೂಡ ಮತ್ತೆ ಹಾಗೆ ಮಾಡ್ತೀರ. ಅದನ್ನಂತೂ ನೀವು ಮಾಡೋದನ್ನು ಬಿಡೋದೇ ಇಲ್ಲ. ಏನು ಮಾತಾಡಬೇಕು, ಸ್ವಲ್ಪ ಇಂಥ ಪ್ಲೇಸ್ಗೆಲ್ಲ ಬಂದಾಗ ನೀಟಾಗಿರಬೇಕು, ಅದನ್ನು ಕ್ಲೀನಾಗಿ ಇಟ್ಕೋಬೇಕು. ನಾವು ಫಸ್ಟ್ ಮಾಡೋಣ, ನಮ್ಮಿಂದ ಬೇರೆಯವ್ರು ಕಲಿತಾರೆ. ಬೇರೆಯವ್ರು ನೋಡಿ ಅವ್ರಿಗೆ ನಾಚಿಕೆ ಆಗಿ ಅವರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವೇ ಆ ಥರ ಮಾಡ್ತಾ ಹೋದರೆ ಮತ್ತು ಬೇರೆಯವ್ರಿಗೂ ಅನಿಸುತ್ತೆ, ಅವನೇ ಬಿಸಾಕ್ತವನೇ, ನಾವು ಬಿಸಾಕ್ಬಿಡೋಣ ಅಂತ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಇನ್ನೊಂದು ಸಲ. ನೋಡಿ ಇವಾಗ ಊಟ ಮಾಡ್ತಾಯಿದ್ದೀನಿ, 2 ಗಂಟೆ ಟೈಮು. ರೈಸ್ ಹೇಳಿದ್ದೀನಿ, ರೈಸ್ ಮಾಡಿಕೊಡ್ತಾ ಇದ್ದಾರೆ. ಬಂತು ನೋಡಿ ನಮ್ಮದು ರೈಸು, ನೋಡಿ ಎಗ್ ರೈಸ್. ಟೇಸ್ಟ್ ನೋಡ್ತೀನಿ ರೀ ಹೇಗಿರುತ್ತೆ ಅಂತ. ಚೆನ್ನಾಗಿದೆ, ಪರವಾಗಿಲ್ಲ. ಉಪ್ಪು ಜಾಸ್ತಿ ಹಾಕಿದ್ದಾರೆ ಅಷ್ಟೇ. ಗಾಯ್ಸ್, ಇವಾಗ ಲಾಗ್ನೂ ಮುಗಿಸ್ಕೊಂಡಿದ್ದೀನಿ, ಮತ್ತು ಊಟನೂ ಆಯಿತು, ಬೀಚ್ನೂ ಸುತ್ತಾಡಿದ್ದಾಯಿತು. ಇಲ್ಲಂತೂ ಸೆಕೆ ಸಿಕ್ಕಾಪಟ್ಟೆ ಗುರು, ಬರೀ ನೀರು ಒರೆಸೋರ್ಸೇ ಸುಸ್ತಾಗೋಯ್ತು ಮುಖದ ಮೇಲೆ. ಸೊ ಗಾಯ್ಸ್, ಇವಾಗ ಅಲ್ಲಿಂದ ಬಸ್ ಹಿಡ್ಕೊಂಡು ಉಡುಪಿ ಬಸ್ ಸ್ಟಾಪ್ವರೆಗೂ ಬಂದಿದ್ದೀನಿ. ನಂಗೆ ಗೊತ್ತಿರಲಿಲ್ಲ ಇದು ಧರ್ಮಸ್ಥಳ ಬಸ್ಸು ಕಾರ್ಕಳಕ್ಕೆ ಹೋಗುತ್ತೆ ಅಂತ ಹೇಳಿದ್ರು ಡ್ರೈವರು. ಅದಕ್ಕೆ ಇದರಲ್ಲೇ ಕೂತಿದ್ದೀನಿ. ಮತ್ತು ಇವಾಗ ಇಲ್ಲಿಂದ ಕಾರ್ಕಳ ಹೋಗಬೇಕು. ಉಡುಪಿವರೆಗೂ ಬಂದಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ. ನಾನು ಅಲ್ಲಿಂದ ಅಂದರೆ ಮುರುಡೇಶ್ವರಿಂದ ಬಿಟ್ಟಾಗ ಟೈಮು 2:30 ಆಗಿತ್ತು. 2:40 2:45 ಹತ್ತತ್ರ ಆಗಿತ್ತು. ಇಲ್ಲಿಂದ ಬರಬೇಕಾದ್ರೆ ಇಲ್ಲಿವರೆಗೂ ನೋಡಿ 2.5 ಅವರ್ ಟೈಮು. ತುಂಬ ಕಷ್ಟ ಇದೆ ಗುರು, ಇಷ್ಟಿಷ್ಟು ದೂರ ತಿರುಗಾಡೋದು. ನೋಡಿ ಈ ಬಸ್ ಸ್ಟಾಪ್ ಈ ಕಡೆ ಎಲ್ಲ ಹೇಗಂದರೆ ಪ್ರೈವೇಟ್ ಬಸ್ಸಸ್ ಜಾಸ್ತಿ ಇಲ್ಲ. ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಬಸ್ಗಳೇ ಇರೋಲ್ಲ, ಎಲ್ಲ ಪ್ರೈವೇಟ್ ಬಸ್ಸು. ಈ ಥರ ಲಾಂಗ್ ರೂಟ್ ಹೋಗೋ ಬಸ್ಗಳು ಮಾತ್ರ ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಇರುತ್ತೆ, ಅಂದರೆ KSRTC ಬಸ್ ಸ್ಟಾಪಲ್ಲಿ. ಉಳಿದಿದ್ದೆಲ್ಲ ಪ್ರೈವೇಟ್ ಬಸ್ ಸ್ಟಾಪ್. ನಿಮಗೆ ಸಾಕಷ್ಟು ಬಾರಿ ತೋರಿಸಿದ್ದೀನಿ ನಾನು ಉಡುಪಿದು. ಅಲ್ಲಿರುತ್ತೆ, ಅಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರುತ್ತೆ ಅಷ್ಟೇ. ಬನ್ನಿ ನೋಡೋಣ. ಡ್ರೈವರ್ ಬಂದು ಆಮೇಲೆ ಈ ಕಾರ್ಗಳಿಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಗಾಯ್ಸ್, ಇವಾಗ ರೀಚ್ ಆಗಿದ್ದೀನಿ ಕಾರ್ಕಳನ. ಬಸ್ ಸ್ಟಾಪಿಗೆ ಹೋಗಲಿಲ್ಲ, ನಮ್ಮ ಅಣ್ಣ ಬ್ಯಾಂಕ್ ಹತ್ರ ಇಳ್ಕೊಂಡಿದ್ದೀನಿ. ಅಂದರೆ ಅವರು ಇವಾಗ ಬ್ಯಾಂಕ್ನ ಕ್ಲೋಸ್ ಮಾಡೋ ಟೈಮು. ನೋಡಿ ಇದು ಸರ್ಕಲ್ಲು. ಬನ್ನಿ, ಇವಾಗ ನಮ್ಮ ಅಣ್ಣ ಬರ್ತಾರೆ, ಇಬ್ಬರು ಒಟ್ಟಿಗೆ ಸೇರಿಬಿಟ್ಟು ಹೋಗಬೇಕು.